ವೃದ್ಧರು, ಅಂಗವಿಕಲರು, ವಿಧವೆಯರಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಂತಹ ಪಿಂಚಣಿಯೇ ಇದೀಗ ಸ್ಥಗಿತಗೊಂಡಿದೆ. 16 ಲಕ್ಷ ಜನ ಪಿಂಚಣಿಯೂ ಇಲ್ಲದೆ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಪಿಂಚಣಿದಾರರಿಗೂ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಕರ್ನಾಟಕ ಸರ್ಕಾರ ಗ್ಯಾರಂಟಿ ಪರಿಷ್ಕರಣೆಗೆ ಮಾಡ್ತಾ ಇದೆ. ಆದರೆ ಪಿಂಚಣಿದಾರರಿಗೆ ಯಾಕೆ ಮತ್ತು ಹೇಗೆ ಶಾಕ್ ಕೊಟ್ಟಿತು ಅಂತ ನೋಡೋಣ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ ಮತ್ತು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೌದು, 16 ಲಕ್ಷಕ್ಕೂ ಹೆಚ್ಚಿನ ವೃದ್ಧರು, ಅಂಗವಿಕಲರು ಮತ್ತು ವಿಧವೆಯರ ಪಿಂಚಣಿ ಬಂದ್. ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಪಟ್ಟಕ್ಕೇರಿದೆ. ಆದರೆ ಇದೀಗ ಹಲವು ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಇದೀಗ ಸರ್ಜರಿಗೂ ಶುರು ಮಾಡಿದೆ. ಗೃಹಲಕ್ಷ್ಮಿ ಹಣ ಸತ್ತವರ ಹೆಸರಿಗೆ ಯಾಕೆ ಕೋಟಿ ಕೋಟಿ ಹೋಗಬೇಕು ಅಂತ, ಅರ್ಹರಿಗೆ ಮಾತ್ರ ಗ್ಯಾರಂಟಿ ಸಿಗಬೇಕು ಅನ್ನೋದು ಉದ್ದೇಶದಿಂದ ಸರ್ಕಾರ ತನ್ನ ಈ ಕೆಲಸವನ್ನು ಶುರು ಮಾಡಿದೆ. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೆಡುಕು ಕಂಡು ಬಂದಿದ್ದು, ಹೊರ ರಾಜ್ಯದವರಿಗೆ ಯಾಕೆ ಗೃಹಜ್ಯೋತಿ ಯೋಜನೆ ಕೊಡಬೇಕು ಎಂದು ಹೊಸದಾಗಿ ಎಲ್ಲರೂ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ, ಪಿಂಚಣಿದಾರರಿಗೂ ಮೇಜರ್ ಶಾಕನ್ನು ನೀಡಿದೆ. 16 ಲಕ್ಷ ಜನರಿಗೆ ಶಾಕ್ ನೀಡಿದೆ ಸರ್ಕಾರ. ಪಿಂಚಣಿ ಬರ್ತಾ ಇರೋದು ಅಂಗವಿಕಲರಿಗೆ, ವಿಧವೆಯರಿಗೆ, ವೃದ್ಧರಿಗೆ. ಇದನ್ನೇ ನಂಬಿ ಎಷ್ಟೋ ಜನ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮನೆ ಖರ್ಚು, ಔಷಧಿ ಖರ್ಚು ಎಲ್ಲದಕ್ಕೂ ಆರ್ಥಿಕ ನೆರವಾಗಿದ್ದ ಪಿಂಚಣಿಯನ್ನು ನಂಬಿಕೊಂಡಿದ್ರು. ಆದರೆ ಈಗ ಬರ್ತಾ ಇರೋ ಪಿಂಚಣಿ ನಿಂತು ಹೋಗಿದೆ. ಪಿಂಚಣಿ ಬಂದಾಗಿದ್ದಕ್ಕೆ ಈಗ ಫಲಾನುಭವಿಗಳು ಕಂಗಾಲಾಗಿದ್ದು, ಪ್ರತಿನಿತ್ಯ ಕಚೇರಿಯಿಂದ ಕಚೇರಿಗೆ ಅಲಿದಾಡುವ ಸಂದರ್ಭ ಬಂದಿದೆ. ಅರ್ಹದಲ್ಲದವರನ್ನು ಪತ್ತೆ ಹಚ್ಚುವ ನೆಪದಲ್ಲಿ ಸರ್ಕಾರ ಬರೋಬ್ಬರಿ 16 ಲಕ್ಷ ಜನರನ್ನು ಪಿಂಚಣಿಯ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಪಿಂಚಣಿ ಪಡೆಯದವರು ಬೀದಿಗೆ ಬೀಳುವಂತಹ ಪರಿಸ್ಥಿತಿ. ಇಷ್ಟಕ್ಕೂ ಪಿಂಚಣಿ ಅವರಿಗೆಲ್ಲ ತಪ್ಪಿದ್ಯಾಕೆ? ಕಾರಣ ಏನು? ಇಲ್ಲಿದೆ ನೋಡಿ. ಅರ್ಜಿಯಲ್ಲಿ ನೀಡಿದ ವಿಳಾಸದಲ್ಲಿ ಇರದ 2,21,000 ಜನರನ್ನು ಪಿಂಚಣಿ ಪಟ್ಟಿಯಿಂದ ಹೊರಗಿಡಲಾಗಿದೆ. ಆದಾಯ ಪ್ರಮಾಣ ಪತ್ರ ಸಲ್ಲಿಸದ 45,853 ಜನರನ್ನು ಪಿಂಚಣಿ ಪಟ್ಟಿಯಿಂದ ಹೊರಗಿಡಲಾಗಿದೆ. ಸೂಕ್ತ ದಾಖಲೆ ನೀಡಿದ 13,23,932 ಜನರನ್ನು ಪಿಂಚಣಿಯಿಂದ ತೆಗೆದುಹಾಕಿದ್ದಾರೆ. ನಕಲಿ ಪ್ರಮಾಣ ಪತ್ರ ಕೊಟ್ಟಿರುವ ಎಷ್ಟೋ ಜನ ಪಿಂಚಣಿಯನ್ನು ತೆಗೆದಿದ್ದಾರೆ. ವಯಸ್ಸಿನ ಮಿತಿ ತಲುಪದೇ ಇದ್ದರೂ ವೃದ್ಧಾಪ್ಯ ವೇತನ ಪಡಿತಾ ಇದ್ರು. ಅಂತಹ ಜನರನ್ನು ಕೂಡ ಪಿಂಚಣಿ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. 3 ತಿಂಗಳಿಂದ ರಾಜ್ಯ 16 ಲಕ್ಷ ಜನರಿಗೆ ಪಿಂಚಣಿಯನ್ನು ಕೊಡ್ತಾ ಇಲ್ಲ. ಪ್ರತಿ ತಿಂಗಳು ಪಿಂಚಣಿದಾರರಿಗೆ ಅಂತಾನೆ 400 ಕೋಟಿ ಖರ್ಚು ಆಗ್ತಾ ಇದೆ. ಆದರೆ ಈಗ 3 ತಿಂಗಳ ಪಿಂಚಣಿಯನ್ನು ತಡೆಹಿಡಿದಕ್ಕೆ ಸರ್ಕಾರದ ಬೊಕ್ಕಸಕ್ಕೆ 150 ಕೋಟಿ ಉಳಿತಾಯ ಕೂಡ ಆಗಿದೆ. ಗ್ಯಾರಂಟಿ ಯೋಜನೆಯ ಬಳಿಕ ಪಿಂಚಣಿಗೂ ಕೈ ಹಾಕಿದೆ ಸರ್ಕಾರ. ಔಷಧಿ ಖರೀದಿಗಾಗಿ, ಮನೆ ಖರ್ಚಿಗಾಗಿ, ವಿದ್ಯುತ್ ಮತ್ತು ನೀರಿನ ಬಿಲ್ಗಳಿಗಾಗಿ, ದಿನದ ಸಾಮಗ್ರಿ ಖರೀದಿಗೂ ದುಡ್ಡು ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಪಿಂಚಣಿ ಬಂದಿಲ್ವಾ ಅಂದರೆ ಮೊದಲು ನೀವು ಮಾಡಬೇಕಾದ್ರ ಕೆಲಸ ಏನು ಅಂತ ಹೇಳ್ತೀನಿ. ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಮೊದಲು ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯಾ ಚೆಕ್ ಮಾಡಿ. ಆದಾಯ ಪ್ರಮಾಣ ಪತ್ರ ಅವಧಿ ಮುಗಿದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅದನ್ನು ನವೀಕರಿಸಿ. ವಿಳಾಸ ಬದಲಾವಣೆ ಮಾಡಿದರೆ ಸರ್ಕಾರದ ದಾಖಲೆಗಳಲ್ಲಿ ಅದನ್ನು ನವೀಕರಿಸಬೇಕು. ಪಿಂಚಣಿನ ಮರುಪ್ರಾರಂಭ ಮಾಡೋದಕ್ಕೆ ನೀವು ಮೊದಲು ಗ್ರಾಮದ ಅಥವಾ ತಾಲೂಕಿನ ನಾಡ ಕಚೇರಿಗೆ ಭೇಟಿ ನೀಡಿ. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆದಾಯ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಿ ಮುಂದೆ KYCಯನ್ನು ನವೀಕರಣಗೊಳಿಸಿಕೊಂಡು ನಂತರ ತಹಸೀಲ್ದಾರರ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಿ. ಪಿಂಚಣಿಯಾಗಿರಲಿ ಅಥವಾ ಗ್ಯಾರಂಟಿ ಯೋಜನೆಗಳೇ ಆಗಿರಲಿ, ಅರ್ಹ ಜನರಿಗೆ ಸಿಗೋದು ಒಳ್ಳೆಯ ಕೆಲಸ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ತೆ.